ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು ತ್ವಚಾ ಸಂಬಂಧಿತ ರೋಗದ ಬಗ್ಗೆ. ಯಾವ್ದಪ್ಪ ಅಂದ್ರೆ ಎಥಿಯೋಸಿಸ್. ಎಥಿಯೋಸಿಸ್ ಅಂದ್ರೆ ಏನು, ಆಗ್ಲಿಕ್ಕೆ ಕಾರಣ ಏನು, ಎಷ್ಟು ತರದ್ ಇರ್ತೈತಿ, ಏನೇನ್ ಲಕ್ಷಣ ಇರ್ತಾವ, ಯಾವ ರೀತಿ ಇದನ್ನ ನೀವು ಡಿಟೆಕ್ಟ್ ಮಾಡಬಹುದು, ಮತ್ತ ಟ್ರೀಟ್ಮೆಂಟ್ ಏನಿರ್ತೈತಿ, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಸೊ ನೋಡ್ರಿ, ಎಥಿಯೋಸಿಸ್ ಏನಿದೆ ಇದ್ರ ಹೆಸರು ಎಲ್ಲಿಂದ ಬಂದೈತಪ್ಪ ಅಂದ್ರ ಮೀನದಿಂದ ಬಂದೈತಿ. ಇದಕ್ಕ ಎಥಿಯೋಸಿಸ್ ವಲ್ಗ್ಯಾರಿಸ್ ಅಂತಾನೆ ಕರೀತಾರೆ. ಇದ್ರಾಗ ಏನಾಗ್ತದಪ್ಪ ಅಂದ್ರೆ ಪೇಷಂಟ್ ಚರ್ಮ ಹೆಂಗ್ ಆಗ್ತೈತಪ್ಪ ಅಂದ್ರ ಮೀನದ ಚರ್ಮ ನೋಡಿರ್ತಿರಲ್ಲ ಆ ರೀತಿ ಇರ್ತೈತೆ. ಇದಕ್ಕ ಎಥಿಯೋಸಿಸ್ ಅಂತಾರ. ಆಗ್ಲಿಕ್ಕೆ ಕಾರಣ ಏನು, ಜೆನೆಟಿಕ್ ಮ್ಯೂಟೇಶನ್, ಜೆನೆಟಿಕ್ ಚೇಂಜಸ್ ಸಂಬಂಧ ಈ ರೀತಿ ಆಗ್ತೈತಿ. ಇಲ್ಲ ಏನಾಗ್ತೈತಪ್ಪ, ನಮ್ಮ ತ್ವಚದ ಸೆಲ್ಸ್ ಇರ್ತಾವ, ಅದು ಒಂದಕ್ಕೊಂದು ಸೆಪರೇಟ್ ಆಗಂಗಿಲ್ಲ, ಮತ್ತೆ ಶೇಡ್ ಆಗಿಬಿಡ್ತಾವ್ರಿ. ಅದ್ರ ಸಂಬಂಧ ಈ ರೀತಿ ಆಗ್ತೈತಿ. ಇದು ನೋಡ್ರಿ, ಪುರುಷರು ಮಹಿಳೆಯರಿಗೆ ಇಬ್ಬರಿಗೆ ಆಗ್ತೈತಿ. ಸ್ಪೆಸಿಫಿಕ್ ಜೆಂಡರ್ಗೆ ಇವ್ರಿಗೆ ಆಗ್ಬೇಕನ್ನೋದು ಏನ್ ಇರಂಗಿಲ್ಲ. ಇದು ಪ್ರಕಾರ ಏನು, ಸೊ ನೋಡ್ರಿ, ಎರಡು ಪ್ರಕಾರ ಇರ್ತೈತಿ. ಇನ್ಹೆರಿಟೆಡ್, ಅಕ್ವೈರ್ಡ್. ಇನ್ಹೆರಿಟೆಡ್ ಅಂದ್ರ ತಂದಿ ತಾಯಿಗೆ ಐತಂದ್ರ ಹುಟ್ಟಿದ ಮಕ್ಳಿಗೆ ಆಗೈತಂದ್ರ ಇನ್ಹೆರಿಟೆಡ್. ಅಕ್ವೈರ್ಡ್ ಅಂದ್ರ ನೀವು ದೊಡ್ಡವರಾದ್ಮೇಲೆ ತಂದೆ ತಾಯಿಗೆ ಏನಿಲ್ಲ, ಒಂದ್ ಸ್ಪೆಸಿಫಿಕ್ ಏಜ್ ಆದ್ಮೇಲೆ ನಿಮ್ಗೆ ಏನಾರ ಆಗಾಕುಂತೈತಂದ್ರ ಅಕ್ವೈರ್ಡ್ ಅಂತಾರ. ಸೊ ಇದಕ್ಕ ಲಕ್ಷಣ ಏನೇನಿರ್ತಾವ, ಸೊ ನಾನ್ ನಿಮ್ಗೆ ತಿಳಿಸ್ದಂಗ ಪೇಷಂಟ್ ತ್ವಚೆ ಯಾವ ರೀತಿ ಆಗ್ತೈತೆ ಅಂದ್ರ ಮೀನದ ಚರ್ಮ ಹೆಂಗಿರ್ತೈತಿ ಯಾವ ರೀತಿ ಸ್ಕೇಲಿ ಸ್ಕಿನ್ ಇರ್ತೈತಿ, ಬಹಳ ಗಟ್ಟಿ ಆಗ್ತೈತಿ ಚರ್ಮ, ಮತ್ತ ಬಹಳ ಕ್ರ್ಯಾಕ್ ಬೀಳ್ತಾವ, ಬಹಳ ಜಾಸ್ತಿ ಡ್ರೈನೆಸ್, ರಫ್ನೆಸ್ ಇರ್ತೈತಿ ತ್ವಚಾ. ಮತ್ತ ನೋಡ್ರಿ, ಬಹಳ ಬಿರುಸ್ ಇರ್ತೈತಿ. ನಾ ಇಮೇಜಸ್ ಹಾಕಿರ್ತೀನಿ, ನೀವೆಲ್ಲ ನೋಡ್ಬೋದು. ಮತ್ತ ಈ ಸಮಸ್ಯೆ ಏನೈತೆ ನೋಡ್ರಿ, ಎಥಿಯೋಸಿಸ್ ಥಂಡಿ ಟೈಮ್ನೇ ಜಾಸ್ತಿ ಆಗುತ್ತಾ ಕಂಪೇರ್ಡ್ ಟು ಬಿಸಿಗಾಲದಾಗ ಕಡಿಮೆ ಇರ್ತೈತಿ, ಥಂಡಿಗಾಲನೇ ಜಾಸ್ತಿ ಆಗ್ತೈತಿ. ಮತ್ತೆ ಇದು ಎಥಿಯೋಸಿಸ್ ಸಮಸ್ಯೆ ಏನೈತೆ ನೋಡ್ರಿ, ಕೈಯಾಗ, ಕಾಲಾಗ, ಹೊಟ್ಯಾಗ, ಬನ್ನಾಗ ಎಲ್ಲ ಕಡೆ ಆಗ್ಬೋದು. ಈಗ ಇದೇ ನಿಮ್ಗೆ ಸಮಸ್ಯೆ ಐತನ ಡಾಕ್ಟರ್ ಹೆಂಗ್ ಕಂಡು ಹಿಡಿತಾರ? ಸೊ ನೋಡ್ರಿ, ಡಾಕ್ಟರ್ ಕ್ಲಿನಿಕಲಿ ಎಕ್ಸ್ಪೀರಿಯನ್ಸ್ಡ್ ಇರ್ತಾರ. ಸೊ ನೋಡಿದ್ಬಿಟ್ಲೆ ಅವ್ರು ಹೇಳ್ತಾರ ಇದು ಇದೇ ಸಮಸ್ಯೆ ಐತಂತ. ಇಲ್ಲ, ಕೆಲವೊಂದಿಷ್ಟು ರೇರ್ ಕಂಡೀಷನ್ನಾಗ ಸ್ಕಿನ್ ಬಯೋಪ್ಸಿ ಕೂಡ ಮಾಡಿ ಡಾಕ್ಟರ್ ಕನ್ಫರ್ಮೇಶನ್ ತಗೊಂತಾರ. ಈಗ ಇದ್ರದ್ದು ಟ್ರೀಟ್ಮೆಂಟ್ ಏನು? ಸೊ ನೋಡ್ರಿ, ಟ್ರೀಟ್ಮೆಂಟ್ನಾಗ ನಿಮ್ಗೆ ಡಾಕ್ಟರ್ ಮಾಯಿಶ್ಚರೈಸರ್ಸ್ ಯೂಸ್ ಮಾಡಕ್ ಹೇಳಿರ್ತಾರೆ. ಅದ್ರಲ್ಲಿ ಏನಾಗ್ತದಪ್ಪ, ನಿಮ್ ತ್ವಚದ ಒಂದು ನಮಿ ಬರ್ತೈತಿ, ಮತ್ತ ಅವು ಕ್ರ್ಯಾಕ್ಸ್ ಏನಿರ್ತಾವ ಅವು ಸ್ವಲ್ಪ ಹೀಲ್ ಆಗ್ಲಿಕ್ಕೆ ಬರ್ತಾವ. ಮತ್ತ ಇದನ್ ಬಿಟ್ಟು ಇಲ್ಲಿ ನಿಮ್ಮ ತ್ವಚಕ್ಕ ಇರಿಟೆಂಟ್ ಇರುವಂತದ್ದು ಸಬ್ಕಾರ್ ಆಗಿರ್ಬೋದು, ಡಿಟರ್ಜೆಂಟ್ ಆಗಿರ್ಬೋದು, ಏನೇ ನಿಮ್ ತ್ವಚಕ್ ಇರಿಟೇಷನ್ ಕೂಡ ಅಂತಂದ್ರ ಅಂತೂ ವಸ್ತುಗಳನ್ನು ನೀವು ಯೂಸ್ ಮಾಡಕ್ ಹೋಗ್ಬಾರ್ದು. ಸೊ ನೋಡ್ರಿ, ಅಲೋಪತಿದಾಗ ಇದ್ರದ್ದು ಸ್ಪೆಸಿಫಿಕ್ ಅಂತದೇನ್ ಟ್ರೀಟ್ಮೆಂಟ್ ಇಲ್ಲ ರೀ. ಅದ್ರ ಸಂಬಂಧ ಅಲೋಪತಿದಾಗ ಅಷ್ಟು ಇದಕ್ಕೆ ರಿಲೀಫ್ನು ಸಿಗಂಗಿಲ್ಲ ಪೇಷಂಟಿಗೆ. ಸೊ ನಿಮ್ಗೆ ಏನ್ರ ಇದಕ್ಕೆ ಟ್ರೀಟ್ಮೆಂಟ್ ಬೇಕಾದ್ರೆ ನೀವು ಆಯುರ್ವೇದ, ಹೋಮಿಯೋಪತಿ ಕಡೆನೂ ಹೋಗ್ಬೋದ್ರಿ. ಅದ್ರಾಗ ಬಹಳ ಒಳ್ಳೆ ರಿಸಲ್ಟ್ಸ್ ನಿಮ್ಗೆ ಸಿಗ್ತಾವ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಡಾಕ್ಟರ್ ಅಲ್ಲೆಲ್ಲ ನಿಮ್ಗೆ ಮೆಡಿಸಿನ್ಸ್ ಜೊತೆಗೆ ಪಥ್ಯ ಕೂಡ ಎಲ್ಲ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಅದನ್ನೆಲ್ಲ ಮಾಡಾದ್ಮೇಲೆ ನಿಮ್ಗೆ ಒಂದು ಸ್ಪೆಸಿಫಿಕ್ ಒಳ್ಳೆ ರಿಸಲ್ಟ್ ಸಿಗ್ತೈತೆ ಅಂತ ಹೇಳ್ಬೋದು ಅನ್ಕೊಂತೀನಿ. ಎಥಿಯೋಸಿಸ್ ಬಗ್ಗೆ ಈ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಮೆಡಿಕಲ್ ಟಾಪಿಕ್ಸ್ ಬಗ್ಗೆ ಹೊಸ ವಿಡಿಯೋಸ್ ನೋಡ್ಬೇಕಾದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ ಅಂತ ನೋಡ್ರೆ ಒತ್ತಿದ್ರೆ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಬಟನ್ ಪ್ರೆಸ್ ಮಾಡಿ. ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ, ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತದೆ ಅವ್ರ ಜೊತೆ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.